ಬೀರುವನ್ನು ಎಲ್ಲಿ ಇಟ್ಟರೆ ಏನಾಗುತ್ತದೆ? ಮನೆಯಲ್ಲಿ ಬೀರುವನ್ನು ಇಡಬಾರದ ಸ್ಥಳಗಳು. 1. ಬೀರುವನ್ನು ನೇರವಾಗಿ ಏನು ಕೆಳಗೆ ಹಾಕದೆ ನೆಲದ ಮೇಲೆ ಇಡಬಾರದು. 2. ಬೀರುವಿನ ಕೆಳಗೆ ಪೊರಕೆ ಹಾಗೂ ಇತರ ಹಳೆಯ ವಸ್ತುಗಳನ್ನು ಇಡಬಾರದು. 3. ಬೀರುವನ್ನು ಈಶಾನ್ಯ, ಆಗ್ನೇಯ, ನೈಋತ್ಯ ದಿಕ್ಕಿನಲ್ಲಿ ಯಾವ ಕಾರಣಕ್ಕೂ ಇಡಬಾರದು. 4. ಬೀರುವನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು. ಆ ದಿಕ್ಕಿನಲ್ಲಿ ಇಡುವುದರಿಂದ ಸದಾ ಹಣದ ಕೊರತೆಯನ್ನು ಅನುಭವಿಸಬೇಕಾಗುತ್ತದೆ. 5. ಬೀರುವಿನ ಬಾಗಿಲು ದಕ್ಷಿಣಕ್ಕೆ ತೆಗೆಯುವಂತೆ ಇಡಬಾರದು. ಹೀಗೆ ಇಡುವುದರಿಂದ ಲಕ್ಷ್ಮೀದೇವಿಯು ಅಲ್ಲಿ ವಾಸಿಸುವುದಿಲ್ಲ. ಇದರಿಂದ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಮನೆಯಲ್ಲಿ ಬೀರುವನ್ನು ಇಡುವಂತಹ ಸ್ಥಳಗಳು. 1. ಬೀರುವಿನ ಕೆಳಗೆ ಹಲಗೆ ಅಥವಾ ಸ್ಟ್ಯಾಂಡ್ ಮೇಲೆ ಇಡಬೇಕು. 2. ಬೀರುವನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಇದು ಕುಬೇರನ ಮೂಲೆಯಾಗಿದೆ. ಧನ ಸಂಪತ್ತು ವೃದ್ಧಿಸುತ್ತದೆ. 3. ಬೀರುವನ್ನು ಪೂರ್ವ ದಿಕ್ಕಿನಲ್ಲಿ ಇಡುವುದರಿಂದ ಶುಭಕರ ಫಲಿತಾಂಶವನ್ನು ಕಾಣಬಹುದು. 4. ಬೀರುವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇರಿಸಬೇಕು. ಇದರ ಬಾಗಿಲು ತೆರೆದಾಗ ನಿಮ್ಮ ಮುಖ ಉತ್ತರ ದಿಕ್ಕಿಗೆ ಇರಬೇಕು. 5. ಬೀರುವಿನಲ್ಲಿ ಎಂದೂ ಹಣವನ್ನು ಪೂರ್ತಿ ಖಾಲಿ ಮಾಡಬಾರದು. ಬೀರುವಿನಲ್ಲಿ ಬೆಸ ಸಂಖ್ಯೆಯಲ್ಲಿ ಬೆಳ್ಳಿಯ ನಾಣ್ಯಗಳನ್ನು ಮತ್ತು ಗೋಮತಿ ಚಕ್ರವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಬೀರುವಿನಲ್ಲಿ ಇರಿಸಿ. ಹಬ್ಬಗಳಂದು ಇವುಗಳಿಗೆ ಪೂಜೆ ಸಲ್ಲಿಸುವುದರಿಂದ ಮನೆಯಲ್ಲಿ ಸುಖ, ಸಂತೋಷ, ಧನ, ಸಂಪತ್ತು ವೃದ್ಧಿಸುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.